ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮಗೆ ಒಳ್ಳೆ ನ್ಯೂಸು. ಗೋಲ್ಡ್ ಬೆಲೆ ಕಡಿಮೆ ಆಗಿದೆ. 350 ರೂಪಾಯಿ ಕಡಿಮೆ ಆಗಿದೆ. ಗೋಲ್ಡ್ ಬೆಲೆ ಇಳಿತಾ ಅದನ್ನ ಕನ್ಸಿಡರ್ ಮಾಡ್ತಾನೆ ಹೋಗಿ ಎಷ್ಟುವರೆಗೂ ಇಳಿಯುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಬಂದು ಟ್ಯಾರಿಫ್ ಮುಗ್ದೋಯ್ತು ಅನ್ನೋ ಒಂದು ಗೋಲ್ಡ್ ರ್ಯಾಲಿನಲ್ಲಿ ಇಳಿತಾ ಇದೆ. ಸ್ಟಾಕ್ಸ್ ಅಲ್ಲಿ ಬಂದು ನಿನ್ನೆವರೆಗೂ ಅಮೆರಿಕಾನ್ ಬಂತ ರ್ಯಾಲಿ ಮುಗಿದಿದೆ. ಈ ಚಂಕ್ಗೂ ಟ್ಯಾರಿಫ್ ರಿಲೀಫ್ ರ್ಯಾಲಿ ಮತ್ತೆ ಇನ್ಫ್ಲೇಷನ್ ಏನಾಗುತ್ತೆ ಅನ್ನೋ ಪ್ರಶ್ನೆ ಓಡ್ತಾ ಇದೆ. ಏನು ಅಲ್ಯೂಮಿನಿಯಂ ಸ್ಟೀಲ್ ಈ ತರ ಇರೋ ಟ್ಯಾರಿಫ್ಸ್ ಇನ್ನ ಕಂಟಿನ್ಯೂ ಆಗ್ತಾ ಇದೆ. ಸೆರಿಂಗ್ ಟ್ಯಾರಿಫ್ನ ಅವ್ರು ಬರೀ 90 ಡೇಸ್ ಮಾತ್ರ ಪಾಸ್ ಮಾಡಿದ್ದಾರೆ. ಈ ಅನ್ಸರ್ಟನಿಟಿ ಮಾರ್ಕೆಟ್ನ ಮತ್ತೆ ತೊಂದರೆ ಮಾಡುತ್ತೆ. ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಏನಾಗುತ್ತೆ, ಗ್ರೋತ್ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ತಿರ್ಗಾ ಬರೋದಕ್ಕೆ ಶುರುವಾಗೋಯ್ತು. ಒಲನ್ ಮಾರ್ಕೆಟ್ ಬುದ್ಧಿ ಮಾತಾಡೋಕೆ ಹೋಗ್ತಿದ್ದಾರೆ. ಅದರಿಂದ ಮಾರ್ಕೆಟ್ ಅಲ್ಲೂ ನೇತಾಡ್ತಾ ಇದೆ ಶಾರ್ಟ್ ಟರ್ಮ್ ಅಲ್ಲಿ. ಓವರಾಲ್ ಆಗಿ ಅಮೆರಿಕಾದಲ್ಲಿ ಹೆವಿ ಪ್ರೆಷರ್ಸ್ ಇರುತ್ತೆ ಎಕಾನಮಿನಲ್ಲಿ. ಟೆಕ್ನಿಕಲ್ ರಿಸೆಷನ್ ಕೂಡ ಬರೋದಕ್ಕೆ ಚಾನ್ಸಸ್ ಇವೆ. ಈ ಸಲ ಡಿಸೆಂಬರ್ ಅಲ್ಲಿ ರಿಸೆಷನ್ ಬರೋದಕ್ಕೆ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಇದರಿಂದ ಇಂಟ್ರೆಸ್ಟ್ ರೇಟ್ನ ಆ ಸಮಯದಲ್ಲೇ ಕಟ್ ಮಾಡ್ತಾರೆ. ಯುಎಸ್ಎ ಕಟ್ ಮಾಡಿದ್ರು ಅಂದ್ರೆ ಗೋಲ್ಡ್ ವ್ಯಾಲ್ಯೂ ಏರುತ್ತೆ. ಅದಕ್ಕೆ ನನ್ನದು ಲಾಂಗ್ ಟರ್ಮ್ ಪ್ಲೇ. ಇದು ಒಂದು ಟೆನ್ಷನ್ ಇಂದ 10,000ಕ್ಕೆ ಸ್ಟ್ರೈಕ್ ಆಗಿ 8,900 9,000ಕ್ಕೂ ಬಂದ್ಬಿಡುತ್ತೆ. ಇದನ್ನ ಒಂದು ಫಾಲ್ಸ್ ನೆರೇಟಿವ್ ಆಗಿ ನೋಡಬೇಕು. ಈಗಲ್ಲಿ ನೀವು ಗೋಲ್ಡ್ನ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಓವರಾಲ್ ನೋಡಿದ್ರಿ ಅಂದರೆ ಮಾರ್ಕೆಟ್ ಬಂದು ವೀಕ್ ಆಗೇ ಇದೆ. ಇವತ್ತು 110 ಪಾಯಿಂಟ್ ಮೈನಸ್ ಅಲ್ಲಿತ್ತು. ನಾನು ಓದೋದಲ್ಲ ಹೇಳಿದ್ದೆ. ಬ್ಯಾಂಕ್ ನಿಫ್ಟಿನೂ ಡೌನಲ್ಲಿ. ಈಗ ಬೇರೆ ಏನೇನೋ ನ್ಯೂಸ್ ಅಂತ ನೋಡೋಣ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್. ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಲ್ಲಿ ಏನ್ ನ್ಯೂಸ್ ಅಂದ್ರೆ, ನಾವು ತನಿಷ್ ಜೊತೆ ಕ್ಯಾಚಪ್ ಮಾಡ್ಬಿಡ್ತೀವಿ 3-5 ವರ್ಷದ ಒಳಗೆ ಅಂತಾರೆ. 2 ವರ್ಷ ಅಂತ ಅವ್ರು ಹೇಳ್ತಿದ್ದಾರೆ. ಈ ಕ್ಯಾಚಪ್ ಮಾಡೋದಕ್ಕೆ ಅವರು ನಂಬರ್ ಆಫ್ ಸ್ಟೋರ್ಸ್ನ ಡಬಲ್ ಮಾಡ್ತಾನೆ ಹೋಗ್ಬೇಕು. ತನಿಷ್ಗೂ ಬರೋದು ಸ್ಲೋ ಆಗುತ್ತೆ. ಯಾಕಂದ್ರೆ ಕನಿಷ್ಕ್ ಬಂದು ಸ್ಲೋ ಗ್ರೋತು ಓನ್ ಸ್ಟೋರ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ವೈರಾಸ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಲ್ಲಿ ಕ್ಯಾಶ್ ಇಲ್ಲ. ಅವರು ಅದನ್ನ ಬಂದು ಕಾಲಲ್ಲೇ ಹೇಳ್ಬಿಟ್ಟು ಒಬ್ಬರಿಂದ ಫೋಕೋ ಮಾಡಲಲ್ಲೇ ಇಂಟ್ರೆಸ್ಟೆಡ್. ಇದರಲ್ಲಿ ಮಾರ್ಜಿನ್ಸ್ ಅವರಿಗೆ ಇನಾರ್ಮಸ್ ಪ್ರೆಷರ್ ಇರುತ್ತೆ. ಶುದ್ಧ ಮಾರ್ಜಿನ್ ಪ್ರೆಷರ್ ಇರಲ್ಲ. ಬಿ ಅವರ ಬ್ರ್ಯಾಂಡ್ಗಿಂತ ಇದು ಸ್ಟ್ರಾಂಗು. ಕ್ಯಾರೆಟ್ ಲೇನ್ ಅನ್ನೋ ಬ್ರ್ಯಾಂಡು ಕೂಡ ಸ್ಟ್ರಾಂಗ್. ಕಲ್ಯಾಣ್ ಜ್ಯುವೆಲ್ಲರ್ಸ್ಗೆ ಮೇನ್ ಬಿಸ್ನೆಸ್ಸೇ ಬಂದು ಬರೀ ಜ್ಯುವೆಲ್ರಿ ಮಾತ್ರನೇ. ಇದೆ ವಾಚು, ಐವೇರ್, ಬೇರೆ ಬಿಸ್ನೆಸ್ ಎಲ್ಲ ಇದೆ. ಅದರಿಂದ ಅವರಿಂದ ಫುಲ್ಲಾಗಿ ಕಾಂಪೀಟ್ ಮಾಡೋಕ್ಕಾಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಏನಿದೆ ಮಾರ್ಜಿನ್ ಬಂದು ಹೆವಿ ಪ್ರೆಷರಲ್ಲಿ ಇರುತ್ತೆ ಕಲ್ಯಾಣಲ್ಲಿ. ಮುತ್ತೂಟ್ಗೆ ಬಂದು ರೆಕಾರ್ಡ್ ಪ್ರಾಫಿಟ್, ರೆಕಾರ್ಡ್ ಡಿವಿಡೆಂಡು ಎಲ್ಲಾನು ರೆಕಾರ್ಡು ಮುತ್ತೂಟ್ ಫೈನಾನ್ಸ್ಗೆ. ಸ್ಟಾಕ್ ವ್ಯಾಲ್ಯೂ ಏರುತ್ತೆ. ಬಟ್ ನಾವು ನೋಡೋವಾಗ ಮುತ್ತೂಟ್ ಮಣಪ್ಪುರಂ ಅಂಕ ನೋಡುವಾಗ ಮಣಪ್ಪುರಂ ಒಂದು ಬೆಟರ್ ಆಗಿದೆ. ಯಾಕಂದರೆ ಅದು ಮೋರ್ ಅಂಡರ್ ವ್ಯಾಲ್ಯೂಡ್. ಮಣಪ್ಪುರಂ ಬಂದು ಪ್ರೊಫೆಷನಲ್ ಆಗೋದಕ್ಕೆ ದೀಪಕ್ ರೆಡ್ಡಿನೂ ಕರ್ಕೊಂಡು ಬಂದಿದ್ದಾರೆ. ದೀಪಕ್ ರೆಡ್ಡಿ ಬಜಾಜ್ ಫಿನ್ಸ್, ಅಮಿಕ್ಸ್ ಸ್ಟಾಟಿಕ್ಸ್ ಬ್ರಿಜಸ್ ಇದೆ. ಅವರು ಬಂದು CEO ಆಗಿರ್ತಾರೆ. ಹಂದಕ್ಕೂ ಮಾರ್ಜಿನ್ ರಿಪೋರ್ಟ್ ಮಾಡ್ತಾರೆ. ಈಗ ಬ್ಯಾಂಕ್ ಕ್ಯಾಪಿಟಲ್ದು ಕೆಲಸ. ಬ್ಯಾಂಕ್ ಕ್ಯಾಪಿಟಲ್ ದುಡ್ಡು ಹಾಕಿದ ತಕ್ಷಣ ಮಾರ್ಜಿನ್ ಎಕ್ಸ್ಪೆನ್ಷನ್ ಭಯಂಕರವಾಗಿರುತ್ತೆ. ಇಂಟ್ರೆಸ್ಟ್ ಮಾರ್ಜಿನ್ಲಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅವರ ನಂಬರ್ ಆಫ್ ಬ್ರಾಂಚಸ್ಸು ಇರುತ್ತೆ. ಅದರಿಂದ ಈ ಸಮಯದಲ್ಲಿ ನೀವು ನೋಡುವಾಗ ಮಣಪ್ಪುರಂ ಕನ್ಸಿಡರ್ ಮಾಡೋದಕ್ಕೆ ಬೆಟರ್. ಮುತ್ತೂಟ್ ಬಂದು ನಾವು ಮುಂಚೆನೇ ಕನ್ಸಿಡರ್ ಮಾಡಿದ್ರಿಂದ ಒಳ್ಳೇದಿರುತ್ತೆ. ತುಂಬ ನಮಗೆ ರಿಟರ್ನ್ಸ್ ಕೊಟ್ಟಿದೆ. ಇವಾಗಂತೂ ಚೆನ್ನಾಗಿರುತ್ತೆ. ಕರ್ನಾಟಕ ಬ್ಯಾಂಕ್ದು ರಿಸಲ್ಟ್ಸ್ ಬಂದಿದೆ. ಕರ್ನಾಟಕ ಬ್ಯಾಂಕ್ದು ರಿಸಲ್ಟು ಡಿಸಪಾಯಿಂಟ್ ಆಗಿತ್ತು ಮಾರ್ಕೆಟ್ ಪರ್ಸ್ಪೆಕ್ಟಿವಲ್ಲಿ. ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವಿಷಯದಲ್ಲಿ ಅವರ ಸ್ಟ್ರಾಟಜಿನ ಬದಲಾಯಿಸಿದ್ದಾರೆ. ಯಾವ ಸ್ಟ್ರಾಟಜಿನ? ಅಕೌಂಟಿಂಗ್ ಸ್ಟ್ರಾಟಜಿನ. ಅದರಿಂದ 370 ಕೋಟಿ ಇರಬೇಕಾದಂಥ ಪ್ರಾಫಿಟ್ನ 250 ಕೋಟಿಯಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ವಿಷಯ ಅದು ಮಾತ್ರ ಅಲ್ಲ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ನು ಕಡಿಮೆ ಆಗಿದೆ. ಪ್ರಾಫಿಟ್ಸ್ ಜೊತೆ ಎಕ್ಸ್ಪೆನ್ಸಸ್ಸು ತುಂಬ ಏರಿದೆ. ಯಾಕಂದರೆ ಅವರು ನೆಟ್ವರ್ಕ್ ಆಫ್ ಬ್ರಾಂಚಸ್ ತುಂಬ ಇನ್ಕ್ರೀಸ್ ಮಾಡ್ತಿದ್ದಾರೆ. ರೀಜನಲ್ ಬ್ಯಾಂಕು ಒಂದು ಆಲ್ ಇಂಡಿಯಾ ಪ್ರೆಸೆನ್ಸ್ ತೊಗೊಂಡು ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇದು ಬಂದು ನಿಧಾನವಾದಂಥ ಸ್ಲೋ ಮೇಕಿಂಗ್ ಪ್ರಾಸೆಸ್. ಅದರಿಂದ ಅವ್ರ ಮಾರ್ಜಿನ್ ಕಡಿಮೆ ಆಗಿದೆ. ಇವರೆಲ್ಲ ಮತ್ತೆ ಯೂಶುವಲ್ ₹5 ಡಿವಿಡೆಂಡ್ ಕೊಟ್ಟಿದ್ದಾರೆ. ಇದಕ್ಕೆ ಶೇರ್ ಕರೆಕ್ಟ್ ಆಗಿದೆ. ಇದರ ಬುಕ್ಲೆಯಲ್ಲಿ ₹300 ದಾಟಿ ಇರುತ್ತೆ. ಈ ₹300ಗೆ ಸಬ್ಸ್ಟಾನ್ಷಿಯಲ್ ಡಿಸ್ಕೌಂಟ್ ಇರೋದ್ರಿಂದ ನಮ್ಗೆ ಇದು ಪೀಕ್ ವ್ಯಾಲ್ಯೂ ಕನ್ಸಿಡ್ರೇಷನ್. ಒಂದು ಕಾಲದಲ್ಲಿ ₹70 ಅದರ ಜೊತೆ ಕಮ್ಮಿಯಾಗಿ ₹35 ₹70 ನೈಟ್ಸ್ ಇಶ್ಯೂ ಹಾಕಿದ್ರು. ಇವತ್ತು ನೀನು ₹70 ಅಂತ ಹಾಕಿದ್ರು ಕೂಡ ₹5 ಡಿವಿಡೆಂಡ್ ಅಂದರೂ ಕೂಡ ನಿಯರ್ಲಿ 8% ರಿಟರ್ನ್ ಬರುತ್ತೆ. ₹35 ತೊಗೊಂಡಿರೋರಿಗೆ 12% ರಿಟರ್ನ್ ಬರ್ತಾ ಇದೆ. ನಮಗೆ ಈ ತರಹ ತೊಗೊಂಡಿದ್ದರಿಂದ ಲಾಂಗ್ ಟರ್ಮಲ್ಲಿ ಬಂದು ಇದರ 2 ಫೀಚರ್ಸ್ ಇರುತ್ತೆ. ಒಂದು, ಇದು ಬಾಂಡಾಗೂ ಆ್ಯಕ್ಟ್ ಮಾಡುತ್ತೆ. ಅದೇ ಸಮಯದಲ್ಲಿ ನಮಗೆ ಬಾಂಡ್ ವ್ಯಾಲ್ಯೂನು ಏರ್ತಾನೆ ಹೋಗುತ್ತೆ. 15 ಅನ್ನೋದು ಬುಕ್ ವ್ಯಾಲ್ಯೂ. ಈ ಬುಕ್ ವ್ಯಾಲ್ಯೂ 4 ವರ್ಷದಲ್ಲಿ 400 ಹಾಕ್ಬಿಡುತ್ತೆ.
ಅಟ್ ಸಮ್ ಟೈಮ್ ಬುಕ್ ವ್ಯಾಲ್ಯೂನು ಬಾಂಡು ಪ್ರೈಸು ಈಕ್ವಲೈಸ್ ಆಗುತ್ತೆ. ಆ ಸಮಯದವರೆಗೂ ಕಾಯಬೇಕು. ಯಾವಾಗನ್ನ ಈ ಸ್ಮಾಲ್ ಬ್ಯಾಂಕ್ಸ್‌ನ ಬಂದು ದೊಡ್ಡ ಬ್ಯಾಂಕ್ಸ್ ನುಂಗ್ತಾರೋ, ಬುಕ್ ವ್ಯಾಲ್ಯೂ ನುಂಗಿದ್ರೂ ಹಿಂದೆ ಒಳ್ಳೆ ಪ್ರಾಫಿಟ್. ಅದರಿಂದ ಇದು ಮೇಯ್ನಾಗಿ ಪ್ಲಾಂಟೇಶನ್ ಆ್ಯಂಡ್ ರಿಟೇಲ್ ಬಿಸ್ನೆಸ್ಸಲ್ಲಿರೋದ್ರಿಂದ ಇವರ ಗ್ರಾಸ್ ಆ್ಯಂಡ್ ನೆಟ್ಟಿಂಗ್ ಪೀರಿಯಡ್ ಕಂಟ್ರೋಲಲ್ಲಿದೆ. ಈ ಬ್ಯಾಂಕ್‌ನ ನೀವು ಕಂಫರ್ಟಬಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಇವತ್ತು ಮಾರ್ಕೆಟ್ ಇಷ್ಟು ಇಳಿದಿದ್ದಕ್ಕೆ ಮಾರುತಿ, ಕೋಟಕ್ ಮಹೀಂದ್ರಾ ಬ್ಯಾಂಕು ಪ್ರೈಮರಿ ಕಾರಣ. ಟಾಟಾ ಮೋಟಾರ್ಸ್ ಸರ್ಪ್ರೈಸಿಂಗ್ಲಿ 2% ಏರಿದೆ. ಯಾಕಂದರೆ ನಾರ್ಮಲ್ ಆಗಿ ರಿಸಲ್ಟ್ ನೋಡಿದ ತಕ್ಷಣ ಅದನ್ನ ಹೊಡೆದಿರ್ತಾರೆ. ಆದರೆ ಅದು 2% ಏರಿದೆ ಇವತ್ತು. ಇದು ಬಂದು ಒಂದು ದೊಡ್ಡ ನನಗೆ ಸರ್ಪ್ರೈಸಿಂಗ್ ಫ್ಯಾಕ್ಟ್. ಯಾಕಂದರೆ ಈ ಬಿಸ್ನೆಸ್ ಅದನ್ನು ಮಾರೋದಕ್ಕೆ ಪ್ಲೈ ಮಾಡ್ತಾರೆ. ಆದರೆ ಇವತ್ತು ಏರಿಸಿದ್ದಾರೆ. ಇವತ್ತು ಏರಿಸೋದ ರಿಸಲ್ಟ್ ಬಂದಿದೆ. ₹20 ಡಿವಿಡೆಂಡ್ ಕೊಟ್ಟಿದ್ದಾರೆ. ಊಟ ಸೈಕಲ್‌ನಲ್ಲಿ ಅವ್ರಿಗೆ ಒಳ್ಳೆ ರಿಸಲ್ಟು. ಊಟ ಸೈಕಲ್‌ನಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ರಾಯಲ್ ಎನ್‌ಫೀಲ್ಡು ಮೋರ್ ದ್ಯಾನ್ 1 ಮಿಲಿಯನ್ ಯೂನಿಟ್ಸು ಇನ್ 1 ಇಯರ್ ಫಾರ್ ದ ಫಸ್ಟ್ ಟೈಮ್ ಮಾಡಿದ್ದಾರೆ. ಇದು ಪ್ರೈಮರ್ಲಿ ಎಕ್ಸ್ಪೋರ್ಟ್ಸಿಂದ ಆಗಿದೆ. ಅದೇ ಸಮಯದಲ್ಲಿ ಅವ್ರು ಬಂದು ಇಂಡಿಯಾದಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಕಮರ್ಷಿಯಲ್ ವೆಹಿಕಲ್ ಸೆಕ್ಟರ್ ಐಶರ್ ಅವರ ಮೇನ್ ಡಿವಿಷನ್ ಚೆನ್ನಾಗಿ ಮಾಡಿದೆ. 7% ಮಾರ್ಜಿನ್ ಗ್ರೋ ಆಗಿದೆ. ಪ್ರಾಫಿಟ್ಸ್ 1,000 ಕೋಟಿ ಹತ್ತಿರ ನಿಯರ್ಲಿ ಬಂದು ಇಯರ್ ಆನ್ ಇಯರ್ 27% ಗ್ರೋತ್ ಇದೆ. ರಾಯಲ್ ಎನ್ಫೀಲ್ಡ್ ಅನ್ನೋದು ವೆರಿ ಸಕ್ಸಸ್ಫುಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬದಲಾಯಿಸ್ಬಿಟ್ರು. ಯುರೋಪ್ನಲ್ಲೂ ಮಾಡ್ತಾ ಇದ್ದಾರೆ. ವರ್ಲ್ಡ್ ರನೌಂಡ್ 350cc ಬೈಕ್ ಮಾರ್ಕೆಟ್ ಆಗಿದೆ. ನಮ್ಮಿಂದ ಅಟ್ ಆಲ್ ಟೈಮ್ಸ್ ಇದನ್ನ ಕನ್ಸಿಡರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇದು ಯಾವಾಗಲೂ ವಜ್ರದ ಸೂಜಿಯಾಗಿದೆ. ವಜ್ರದ ಸೂಜಿ ಆಗಿರೋದ್ರಿಂದ ಇದನ್ನು ನಮ್ಮಿಂದ ಕನ್ಸಿಡರ್ ಮಾಡೋದಕ್ಕೆ ಆಗಲಿಲ್ಲ. ಮುಂದಿನ ನ್ಯೂಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ನ್ಯೂಸ್ ಬಂದು ಹೀರೋ ಮೋಟಾರ್ ಕಾರ್ ಏನು ಹೇಳ್ತಾರೆ ಅಂದರೆ, ಸ್ಕೂಟರ್ಸಲ್ಲಿ ಬಂದು ನಮ್ಮ ಎಲೆಕ್ಟ್ರಿಕಲ್ ಸ್ಕೂಟರ್ ವಿಟ ಅನ್ನೋದು 25,000-30,000 ಸಾವಿರ ಒಂದು ತಿಂಗಳಿಗೆ ಮಾರೋದಕ್ಕೆ ಶುರು ಆಗೋಯ್ತಂದರೆ ನಾವು ಬ್ರೇಕ್ ಏನು ಮಾಡ್ಬಿಡ್ತೀವಿ. ಓವರಾಲ್ ಆಗಿ ಕಂಪನಿನೂ ಪ್ರಾಫಿಟಬಲ್. ಆದರೆ ಬ್ರೇಕ್ ಏನು ಮಾಡಿದ್ರೆ ಈ ಕಂಪನಿ ಈ ಡಿವಿಷನ್ನು ಪ್ರಾಫಿಟಬಲ್ ಆಗ್ಬಿಡುತ್ತೆ ಅಂತಾರೆ. 25,000-30,000 ಸಾವಿರ ರೀಚ್ ಮಾಡೋದಕ್ಕೆ ತುಂಬ ದಿನ ಆಗೋ ಥರ ಇದೆ. ಈಗ ಸದ್ಯಕ್ಕೆ ಅದರಲ್ಲಿ ಅರ್ಧ ಕೂಡ ಈ ಕಂಪನಿ ಇಲ್ಲ. ಆದರೆ ಈ ವರ್ಷದಲ್ಲಿ ನಾವು ಅದನ್ನು ರೀಚ್ ಮಾಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಿದ್ದು ನೋಡೋಣ. ನನಗೆ ತಿಳಿದ ಮಟ್ಟಿಗೆ ಏಕರೆ ಇವ್ರಿಗೆ ಮೈನ್ ಬಿಟ್ಟು ಇತರೋ ಮತ್ತು ಇವಿಡೋನು ಸೇರಿಸಿದ್ರಿ ಅಂದರೆ 25,000 ಬಂದು ಈಸಿಯಾಗಿ ಕ್ರಾಸ್ ಮಾಡಿಬಿಡ್ತಾರೆ. ಇವರ ಸ್ವಂತದವ್ರು ಇಟ್ಟಿದ್ದಂಥ ಹೀರೋ ಎಲೆಕ್ಟ್ರಿಕ್ ಕಂಪನಿ ಯಾಕಷ್ಟು ಹೀಗೆ ಹೋಗ್ಬಿಟ್ಟು ಸಿನಂದ್ರೆ ಅವ್ರ ಸಂಬಂಧಿಕರಿಂದ ಕಂಪನಿನ ರೆಸ್ಕ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಆ ಹೆಸರು ಬಂದು ಆಪ್ಷನ್ಗೆ ಬರುತ್ತೆ. ಅಲ್ಲಿ ಫೈನಾನ್ಷಿಯಲ್ ಫ್ಯಾಮ್ಲಿನೂ ಅದನ್ನು ತೊಗೊಂಡ್ಬಿಟ್ರು ಅಂದರೆ ಅವ್ರ ಕಂಟ್ರೋಲಿಗೆ ಎಲೆಕ್ಟ್ರಿಕ್ ಬ್ರ್ಯಾಂಡಲ್ಲೂ ಬಂದ್ಬಿಡುತ್ತೆ. ಇದು ನಡೆಯಲ್ಲ ಅಂತ ನಮ್ಮಿಂದ ಹೇಳೋಕ್ಕಾಗಲ್ಲ. ಕಾಪಿಗೆ ನೋಡೋಣ. ಇಂಡಸ್ಇಂಡ್ ಬ್ಯಾಂಕು ಇವತ್ತು ಕರೆಕ್ಟ್ ಆಗಿದೆ, ನಿನ್ನೆನೂ ಕರೆಕ್ಟ್ ಆಗಿರುತ್ತೆ. ಏನು ಸರ್ಪ್ರೈಸ್ ಆಗ್ತಿದೆ ಅಂದರೆ, ಒಂದು ರಿಸರ್ವ್ದವರು ಒಂದು ಲೆಟರ್ ಬರೆದಿದ್ದಾರೆ. ಈ ರಿಸರ್ವ್ ಲೆಟರಲ್ಲಿ ಈ ಮೈಕ್ರೋ ಫೈನಾನ್ಸ್ ಇಂಟ್ರೆಸ್ಟ್ ಬಗ್ಗೆ ಬಂದಿದೆ. ಹೋಲ್ಸೇಲ್ ಆಗಿ ಇಂಟ್ರೆಸ್ಟ್ ಬುಕ್ ಮಾಡಿದ್ದಾರೆ, ಬೇರೆಯಾಗಿ ಇಂಟ್ರೆಸ್ಟ್ ಬುಕ್ ಮಾಡಿಲ್ಲ ಅಂತ. ಈ ರಿಸರ್ವ್ ಬ್ರೋದರ್ ಅನ್ನೋರು ಒಬ್ಬರು ಸೀನಿಯರ್ ಫೈನಾನ್ಸ್ ಪ್ರೊಫೆಷನಲ್. ಅವ್ರು ಬಂದು ಮುಂಚೆನೇ CEO ನೋಡಿ ಈ ಮ್ಯಾಟರ್ನ ಡಿಸ್ಕಸ್ ಮಾಡಿದ್ದಾರೆ. ಇವ್ರು ಡಿಸ್ಕಸ್ ಮಾಡಾದ್ಮೇಲೆ ಬೇರೆ ಮ್ಯಾಟರ್ಸ್ ಎಲ್ಲ ಹೊರಗಡೆ ಬಂತು ಅಂತ ರಿಪೋರ್ಟ್ ಹೇಳ್ತಾ ಇದೆ. ಈಗ ಒಂದು ಇಂಟರ್ನಲ್ ಆಡಿಟ್ ಟೀಮ್ ಅಸೋಸಿಯೇಟೆಡ್ ಬೈ ಬೈ ವ್ಯಾಲಿಡೇಷನ್ಸ್ನ ಪ್ರೂವ್ ಮಾಡ್ತಾ ಇದ್ದಾರೆ. ವ್ಯಾಲಿಡೇಷನ್ಸ್ ಏನಾಗುತ್ತೆ ಅನ್ನೋದ್ರಿಂದ ಮಾರ್ಕೆಟ್ನ ತಿರ್ವಾ ಬಂದು ಇದನ್ನು ಹೊಡೆದಿದ್ದಾರೆ. ಅವ್ರು ಹೇಳಿರ್ತಾರ CEO ಡೆಪ್ಟಿ CEO ಇಬ್ಬರನ್ನು ಎತ್ಬಿಟ್ರು. ಈಗ ಹೊಸದಾಗಿ ಒಂದು ಮ್ಯಾನೇಜ್ಮೆಂಟ್ ಬರುತ್ತೆ. ಆ ಮ್ಯಾನೇಜ್ಮೆಂಟ್ ಎಲ್ಲ ಲಾಸಸ್ನೂ ರೈಟ್ ಆಫ್ ಮಾಡಿಬಿಡುತ್ತೆ. ಹೆವಿ ಲಾಸ್ ತೋರಿಸುತ್ತೆ. ಅದು ಬ್ಯಾಂಕ್ ತಿರ್ವಾದ ಬೀಳುತ್ತೆ. ಅದಾದಮೇಲೆ ಪ್ರಮುಖ ದುಡ್ಡಾಚಿಗೆ ಅದನ್ನ ಎದಾಗಿ ಮಾಡ್ತಾರೆ. ರೋಸ್ ಕ್ರೈಕ್ಲಿ ಬಂದು ಆಕ್ಸಿಸ್ ಬ್ಯಾಂಕಿಂಗ್ ಬರೋರೇನೆ ಈ ಕಂಪನಿಯ MD ಆ್ಯಂಡ್ CEO ಆಗಿ ಬರ್ತಾರೆ. ಆದರೆ ಅವ್ರು ಬಂದು ರಿಟೈರ್ಮೆಂಟ್ಗೆ ಟೈಮ್ ಇದೆ. ರಿಟೈರ್ಮೆಂಟ್ ಕನ್ಫರ್ಮ್ ಆದಮೇಲೆ ಅವರು ಈ ಕಂಪನಿಗೆ ಬರ್ತಾರೆ. ತಿಂಗ್ದು ರಿಸಲ್ಟ್ಸ್ ಬಂದಿದೆ. ಇಂದು ರಿಸಲ್ಟ್ಸ್ ತುಂಬ ಚೆನ್ನಾಗಿವೆ. ಯುರೋಪಿನಲ್ಲಿ ಒಂದು ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಇದ್ದಾರೆ. ಈ ಸಿಸ್ಟರ್ ಆ್ಯಂಡ್ ಬ್ರದರ್ಸಲ್ಲಿ ತುಂಬ ಡಿಫ್ರೆಂಟ್ ಒಪಿನಿಯನ್ಸ್ ಇರೋದ್ರಿಂದ ನಮ್ಮಿಂದ ಅದೆಲ್ಲ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಎಲ್ಲವರೆಗೂ ಹೊಡ್ಲಾಡ್ಕೋತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಮಾತ್ರ ಅಲ್ಲದೆ ಈ ಫಾರ್ಮಾ ಕಂಪ್ನಿಯಲ್ಲಿ ಸಿಗ್ನಿಫಿಕೆಂಟಾಗಿ ಬಿದ್ದಿದೆ. ಅದರಿಂದ ಈ 2 ಕಾರಣದಿಂದ ಇದನ್ನು ನಾನು ಮುಟ್ಟಿಲ್ಲ. ತುಂಬ ಜನ ಇಲ್ಲಿ ಏನು ಹೇಳ್ತಾರೆ ಅಂದರೆ ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ರೆಸಿಲೆಂಟ್ ಆಗಿರುತ್ತೆ ಅಂತ. ನೀವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ರೆಸಿಲೆಂಟ್ ಅನ್ನೋದೆಲ್ಲ ಕತೆ. ಬ್ಯಾಂಗ್ಳೂರಲ್ಲಿ ಬ್ಲೂ ಸ್ಮಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಯಾರೂ ಹೇಳಿಲ್ಲ. ಫ್ಯಾಟ್ ನಂಗೆ ಕ್ಲೋಸ್ ಫ್ರೆಂಡೆ ಫ್ಲೋ ಸ್ಮಾರ್ಟ್ಸ್ ಸೂಪರ್ ಆದಂಥ ಸರ್ವೀಸು, ಗಾಡಿ ಸೂಪರ್ ಓಡುತ್ತೆ ಅಂತ ಹೇಳಿದ್ರು. ಜೆನ್ಸಾಲ್ಗೂ ಬ್ಲೂ ಸ್ಮಾರ್ಟ್ಗೂ ಇರೋಂಥ ಪ್ರಾಬ್ಲಮ್ ಡೆತ್ ಆಗಿತ್ತು. ಅದರಿಂದ ಸ್ಮಾಲ್ ಕ್ಯಾಪಲ್ಲಿ ನಿಮಗೆ ಓನರ್ಸ್ ನೀವು ಡೈರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಆ ಥರ ಕಂಪ್ನಿನ ಆಪ್ರೇಟ್ ಮಾಡೋದು ಅನ್ನೋದು ತುಂಬ ಕಷ್ಟ. ಅದರಿಂದ
ಈ ರಸೆಲ್ ಇಂಟೆಂಟ್ ಅನ್ನೋ ಒಂದು ಬಲಮಾನ ನಂಬಿ ಏಮಾಡ್ಬಿಡ್ಬೇಡಿ. ಟಾಟಾ ಪವರ್ ಒಂದು ವಜ್ರದ ಸೂಜಿ ಕಂಪನಿ 25% ಈ ಸಲ ಟ್ರಾಫಿಕ್ ಏರಿದೆ. ₹2 ಡಿವಿಡೆಂಡ್ ಕೊಟ್ಟಿದ್ದಾರೆ. ಈ ಕಂಪನಿ ಸಾಧನಿದ್ರೂ ತುಂಬ ಪ್ರಾಫಿಟಬಲ್ ಆಗಿದೆ. ಇದರ ಪ್ರಾಬ್ಲಮ್ಸ್ನ ಅವ್ರಿಂದೇ ಬಿಟ್ಬಿಡಪ್ಪು. ರೂಫ್ ಟಾಪ್ ಸೋನಾರ್ ಅಂದೇ ಒಂದು ಹೊಸ ಐಸ್ಟೋನ್ನ ರೀಚ್ ಮಾಡಿಬಿಟ್ರು. 2.5 ಮನೆಗಳಲ್ಲಿ ರೂಫ್ ಟಾಪ್ ಹಾಕ್ಬಿಟ್ರು. ಇನ್ನು ಶೇರ್ಸ್ ಬಂದು ಎಕ್ಸ್ಟ್ರೀಮ್ಲಿ ಹೈ ಪ್ರೈಸ್ ಆಗಿರೋದ್ರಿಂದ ಇದನ್ನ ಅವಾಯ್ಡ್ ಮಾಡೋದೇ ನಮ್ಮದೇ ಬೆಟರ್. ಇವತ್ತು ಇದೇನೇ ನ್ಯೂಸು, ಮಾರ್ಕೆಟ್ ಕೆಲವೆಡೆ ಇಳಿದಿದೆ. ನಮ್ಮ ಪಟಾತಿ ಲಿಸ್ಟಲ್ಲಿ ಇರೋ ಶೇರ್ಸ್ನ ಕನ್ಸಿಡರ್ ಮಾಡ್ತಾನೆ ಇರಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಸಾಧ್ಯ ಆದರೆ ಈ ವಿಡಿಯೋ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಕಳಿಸಿ ಅವರನ್ನು ನೋಡೋದಕ್ಕೆ ಧನ್ಯವಾದಗಳು.